ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ಆಯುಧ ಪೂಜೆಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಹಬ್ಬ, ಇನ್ನೂ ಏನೂ ಕೆಲಸ ಮಾಡಿಲ್ಲ, ಎಲ್ಲ ಕೆಲಸನೂ ಮಾಡ್ತಾಯಿದ್ದೀವಿ. ಬಟ್ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ನಮ್ಮ ಅಕ್ಕನೇ ಮಾಡ್ಕೊಂಡು ತೊಗೊಬರ್ತಾ ಇದ್ದಾಳೆ, ಹಾಗಾಗಿ ಕೆಲಸ ಸ್ವಲ್ಪ ಕಮ್ಮಿ ಇದೆ. ಸೊ ಸಿಹಿನ ಇವಾಗ ಜಸ್ಟು ಸ್ನಾನ ಮಾಡಿದೆ, ಮಲಗಿಸಿದ್ದೀನಿ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಸೊ ನನ್ನ ಕಣ್ಣು ನೋಡ್ತಾ ಇರ್ಬೋದು ನೀವು, ಫುಲ್ಲು ರೆಡ್ ಥರ ಆಗಿಬಿಟ್ಟಿದೆ. ಅಂದರೆ ನೈಟೆಲ್ಲ ನಿದ್ದೆ ಇಲ್ವಲ್ಲ, ಹಾಗಾಗಿ ಎಷ್ಟು ಡಾರ್ಕ್ ರೆಡ್ ಥರ ಆಗಿಬಿಟ್ಟಿದೆ ನೋಡಿ. ಆ್ಯಂಡ್ ಇನ್ನೊಂದು ಬಿಸಿ ಬಿಸಿ ಸ್ನಾನ ಮಾಡಿದ್ನಲ್ಲ, ಹಾಗಾಗಿ ಕಣ್ಣು ಇನ್ನೂ ರೆಡ್ ಆಗಿಬಿಟ್ಟಿದೆ, ಫುಲ್ ರೆಡ್ಡಿಶ್ ಹಂಗೆ ಕಾಣಿಸ್ತಾ ಇದೆ. ಅದನ್ನೇ ನಾನು ಅಂದ್ಕೊಂಡೆ ವಿಡಿಯೋ ಆನ್ ಮಾಡಿದ ತಕ್ಷಣ, ಇದೇನಪ್ಪ ಫುಲ್ ರೆಡ್ಡಾಗಿ ಕಾಣಿಸ್ತಾ ಇದೆ, ಬೇಡ ಆಮೇಲೆ ವಿಡಿಯೋ ಮಾಡೋಣ ಅಂತ ಹೇಳಿ. ಅಯ್ಯೋ ಏನು ಮಾಡೋದಕ್ಕಾಗಲ್ಲ, ನಿದ್ದೆಗೆಟ್ಟಿದ್ದೀನಲ್ಲ ಹಾಗಾಗಿ ಅಂತೇಳಿ ಒಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ. ಆ್ಯಂಡ್ ನಾನು ಹಣೆಗೆ ಇಕ್ಕಿದ್ದೀನಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು, ಇದು ಬಂದು ಸಿಹಿದು, ಅಂದರೆ ಕಣ್ಕಪ್ಪಕ್ಕೆ ಹಿಂಗೆ ಪ್ರೆಸ್ ಮಾಡಿ ಹಣೆಗೆ ಇಕ್ತಾರೆ ಗೊತ್ತಾ ಮಕ್ಕಳಿಗೆ. ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ, ಇನ್ನೂ ಸಿಹಿಗೆ ಹಚ್ತಾ ಇಲ್ಲ. ಯಾಕಂತಂದರೆ ಇವಾಗ ಚಿಕ್ಕ ಪಾಪು ಅಲ್ವಾ, ಹಾಗಾಗಿ ಸ್ವಲ್ಪ ದೊಡ್ಡದಾಗೇ ಇಡಬೇಕು ಕಪ್ಪುನ, ಇಲ್ಲಾಂದರೆ ದೃಷ್ಟಿ ಆಗುತ್ತೆ. ಹಾಗಾಗಿ ಒನ್ ಇಯರ್ ಮೇಲಾದಮೇಲೆ ಅವಾಗೇನು ಸ್ಟಿಕ್ಕರ್ ಹತ್ರ ಏನೂ ಇಕ್ಕದಿಲ್ವಲ್ಲ, ಕಣ್ಕಪ್ಪೆ ಅಲ್ವಾ ಇಕ್ಕೋದು, ಒಂದು 3 ಇಯರ್ಸ್ವರೆಗೂ. ಆವಾಗ ಬೇಕಾದರೆ ಇದನ್ನು ಯೂಸ್ ಮಾಡಿದ್ರಾಯ್ತು ಅಂತ ಇವಾಗ ನಾನೇ ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಡೈಲಿ ಬಂದು ನಾನೇ ವೇರ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಏನೇನು ಅಡುಗೆ ಮಾಡ್ತೀವಿ ಅಂತೇಳಿ ತೋರಿಸ್ತೀನಿ. ಆ್ಯಂಡ್ ಇನ್ನೂ ಚಿಕನ್ ಮಟನ್ ಏನೂ ತಂದಿಲ್ಲ, ಇವಾಗ ತರಬೇಕು. ಸೊ ತರ್ತಾರೆ. ಇನ್ನೂ ನಮ್ಮ ಅಕ್ಕನೂ ಕೂಡ ಬಂದಿಲ್ಲ. ನಮ್ಮ ಅಕ್ಕ ನಮ್ಮ ಭಾವ ಮುದ್ದು ಬರ್ತಾರೆ, ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಬಟ್ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಗೊತ್ತಿಲ್ಲ, ಲೇಟ್ ಆಗ್ಬೋದು. ಅಂದರೆ ಪೂಜೆ ಹೊತ್ತಿಗೆ ಬಂದರೆ ಸರಿ, ಯಾಕಂದರೆ ಚಕ್ಲಿ ಕೊಡಬಳೆ ನಿಪ್ಪಟ್ಟು ಅವಳೇ ಮಾಡ್ಕೊಬತ್ತಾ ಇರೋದು. ಹಾಗಾಗಿ ಇನ್ನು ಬೇರೆ ಬಜ್ಜಿ ಬೋಂಡ ಏನೇನೋ ಕಜ್ಜಾಯ ಸಿಕ್ಕಿನುಂಡ ಎಲ್ಲ ನಾವೇ ಮಾಡ್ಕೋತೀವಿ ಇವಾಗ. ಸೊ ಆದಷ್ಟು ಕ್ಲಿಪ್ಪಿಂಗ್ನ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ನಾನು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಸಿಹಿನೂ ನೋಡಿಕೊಂಡು ಅಡುಗೆನೂ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಬರೀ ಏನಾದರೂ ಒಂದು ಕಟ್ ಮಾಡಿಕೊಡ್ತೀನಿ ಅಷ್ಟೇ, ಜಾಸ್ತಿ ಏನೂ ಮಾಡೋದಿಲ್ಲ. ಸೊ ಆದಷ್ಟು ಕ್ಲಿಪ್ಪಿಂಗ್ನ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಹೆಂಗಾಗುತ್ತೆ ಹಾಗೆ. ಗೈಸ್, ನಾನು ಮುಂಚೆ ಪ್ರೆಗ್ನೆಂಟಲ್ಲಿ ಹಾಕ್ಕೋತಾ ಇದ್ನಲ್ಲ ಇದು ನೈಟಿಗಳು, ಇವಾಗ ಆಗ್ತಾನೆ ಇಲ್ಲ ನನಗೆ. ಮುಂಚೆ ಹೊಟ್ಟೆ ಇತ್ತಲ್ಲ ಆವಾಗ ಫಿಟ್ಟಾಗಿ ಕೂರ್ತಾಯಿತ್ತು, ಅಂದರೆ ಸ್ವಲ್ಪ ಲೂಸ್ ಆಗಿತ್ತು. ಬಟ್ ಇವಾಗಂತೂ ಎವ್ವಿ ಲೂಸ್ ಆಗಿಬಿಟ್ಟಿದೆ, ಯಾಕಂದರೆ ನಾನು ಸ್ವಲ್ಪನೂ ದಪ್ಪನೇ ಆಗಿಲ್ಲ. ಅಂದರೆ ಬೆಲ್ಲ ಬಾಣಂತನದಲ್ಲಿ ಒಳ್ತಾರಂತೆ, ಅಂದರೆ ದಪ್ಪ ಆಗ್ತಾರಂತೆ. ಬಟ್ ನಾನೇನು ದಪ್ಪ ಏನೂ ಆಗಿಲ್ಲ. ಮತ್ತು ಪ್ರೆಗ್ನೆಂಟಲ್ಲಿ ಇದನ್ನೆಲ್ಲ ವೆಯ್ಟು ಅಷ್ಟಿಲ್ಲ, ಸ್ವಲ್ಪ ಇಳಿದಿದ್ದೀನಿ. ಅಂದರೆ ಡೆಲಿವರಿ ಆದಮೇಲೆ ಆಲ್ಮೋಸ್ಟ್ ಒಂದು 5 kg ಅಷ್ಟೇನೋ ಇಳಿತಾರೆ. ಸೊ ನಾನು ಕೂಡ ಹಂಗೆ ತೂಕ ಕಮ್ಮಿ ಆಗಿದ್ದೀನಿ, ನೋಡಬೇಕು. ಆಮೇಲೆ ಬಾಣತನದಲ್ಲಿ ಜಾಸ್ತಿ ವೆಯ್ಟ್ ಗೇನ್ ಆಯ್ತಾರಂತೆ. ಬಟ್ ನಾನು ಆ ಥರ ಏನೂ ಆಗಿಲ್ಲ, ಬಿಕಾಸ್ ನನ್ನ ಬಾಡಿನೇ ಹಾಗೆ. ವೆಯ್ಟ್ ಆದ್ರೂ ಕೂಡ ಬಟ್ ಕಾಣಿಸೋದಿಲ್ಲ, ನನ್ನೊಂಥರ ಸ್ಲಿಮ್ ಹಾಗೇ ಕಾಣಿಸೋದು. ಮೇ ಬಿ ಒಂದು 50-60 ಆದರೆ ಕಾಣಿಸ್ಬೋದು. ಬಟ್ ನನ್ನ ಲೈಫಲ್ಲಿ ನಾನು 50-60 kg ಆಗೇ ಇಲ್ಲ. ನಾನು ಯಾವಾಗಲೂ ಒಂದು 45 ಒಳಗೇ ಇರ್ತೀನಿ, 45 ಮೇಲೆ ಹೋಗೋದೇ ಇಲ್ಲ ನಾನು. 35 ಮೇಲೆ 45 ಒಳಗೇನೆ ನಾನು, ಅದ್ರ ಮೇಲೆ ನಾನು ಆಗೋದೇ ಇಲ್ಲ. ಬರ್ತಿಂದನೇ ಬಂದುಬಿಟ್ಟಿದೆ ಅನಿಸುತ್ತೆ ನನಗೆ, ಅದು ಗೊತ್ತಿಲ್ಲ. ಸೊ 50-60 ಆದರೆ ಮೇ ಬಿ ಚಬ್ಬಿ ಹಂಗೆ ಕಾಣಿಸ್ಬೋದೇನೋ, ಅಂದರೆ ಡುಮ್ಮಿ ಥರ. ಇಲ್ಲಾಂದರೆ ನಾನು ಹಂಗೆ ಕಾಣಿಸೋದೇ ಇಲ್ಲ. 45 ಇದ್ರೂ ಅಷ್ಟೇ ನಾನು ನಾರ್ಮಲ್ ವೆಯ್ಟೇನೆ ಕಾಣಿಸ್ತೀನಿ, ಅಂದರೆ ಇನ್ನೂ ಸಣ್ಣ ಥರನೇ ಕಾಣಿಸ್ತೀನಿ, ದಪ್ಪ ಮಾತ್ರ ಆಗಲ್ಲ. ಅದರಲ್ಲೂ ಇವಾಗ ಸ್ವಲ್ಪ ಬಾಣಂತಿ ಅಂದಮೇಲೆ ನಿದ್ದೆ ಗಟ್ಟಿ ಕಣ್ಣೆಲ್ಲ ಒಂಥರ ಆಗುತ್ತೆ. ಸೊ ನನಗೂ ಕೂಡ ಆಗಿದೆ, ನೋಡ್ತಾ ಇರ್ಬೋದು ನೀವು. ಕಣ್ಣೊಂದು ರೆಡ್ ಆಗುತ್ತೆ, ಇಲ್ಲಾಂದರೆ ಇಲ್ಲಿ ಡಾರ್ಕ್ ಸರ್ಕಲ್ ಥರ ಆಗುತ್ತೆ. ಬಟ್ ನಂಗೆ ಡಾರ್ಕ್ ಸರ್ಕಲ್ ಥರ ಏನಾಗಿಲ್ಲ, ಬಟ್ ಅದು ಸ್ವಲ್ಪ ಲೈಟಾಗಿ ಇಲ್ಲಿ ಕಲರ್ ಸ್ವಲ್ಪ ಡಲ್ಲಾಗಿದೆ ಅಷ್ಟೇ. ಸೊ ಅದನ್ನು ಹೋಗಿಸ್ಕೋಬೇಕು, ನೋಡೋಣ ಹೆಂಗೆ ಹೋಗಿಸ್ಕೊಳ್ಳೋದೇನು ಅಂತ. ಫಸ್ಟು ಸಿಹಿನ ಸ್ವಲ್ಪ ಒಂದು 6-7 ಮಂತ್ ಆದಮೇಲೆ ನಾನು ಯಾವಾಗ ನಮ್ಮ ಮನೆಗೆ ಹೋಗ್ತೀನಿ ಆವಾಗ ನಾನು ಎಲ್ಲ ಕ್ಲೀನಾಗಿ ಸರಿ ಮಾಡ್ಕೋತೀನಿ. ಸೊ ಬನ್ನಿ ಗೈಸ್, ಇವಾಗ ಇನ್ನೂ ತರಕಾರಿ ಥರದ್ದು ಏನೂ ತಂದಿಲ್ಲ, ಅಂದರೆ ಬಜ್ಜಿ ಮಾಡೋದಕ್ಕಾಗಲಿ ಮತ್ತು ಒಡೆಗೆ ಐಟಮ್ಸ್ ಎಲ್ಲ ಇನ್ನೂ ಏನೂ ತಂದಿಲ್ಲ. ಸೊ ಅದನ್ನೆಲ್ಲ ತರಬೇಕು. ಅಲ್ಲಿವರೆಗೂ ನಾನು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿ ನಮ್ಮಮ್ಮ ಹೋಗಿದ್ದಾರೆ ಬಜಾರ್ಗೆ. ಬರೋ ಅಷ್ಟರಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ನೋಡ್ಕೊಬರೋಣ. ನಾನು ಪೂಜೆ ಮಾಡಿದರೆ ಎಲ್ಲ ತೋರಿಸ್ತೀನಿ ಬನ್ನಿ. ನಾವು ಫಸ್ಟು ದೇವ್ರ ಪೂಜೆನ ಮುಗಿಸ್ಕೊಬಿಟ್ವಿ, ಯಾಕಂದರೆ ಇವತ್ತೇ ನಮ್ಮನೆ ಪಕ್ಷ ಆಯುಧ ಪೂಜೆ ಹಬ್ಬದ ದಿನವೇ ನಮ್ಮ ಅಪ್ಪಂಗೆ ಮತ್ತು ನಮ್ಮ ಅಜ್ಜಿ ತಾತಂಗೆ ಎಡೆ ಇಕ್ತೀವಿ. ಹಾಗಾಗಿ ನಾವು ಮೊದಲೇ ಪೂಜೆ ಮುಗಿಸ್ಕೊಬಿಟ್ವಿ, ಎರಡೂ ಒಟ್ಟಿಗೆ ಮಾಡೋ ಹಾಗಿಲ್ಲ. ಹಾಗಾಗಿ ಖುಷಿ ಬಂದು ಚಿಂಟು ಟಿವಿ ನೋಡ್ತಾ ಇದ್ಲು, ಹಂಗೆ ಸಿಹಿನೂ ನೋಡಿಕೊಂಡು. ಸಿಹಿಗೆ ನಾನು ಹೊಸ ಬಟ್ಟೆ ಹಾಕಿದ್ದೀನಿ, ಇದು ಬಂದು ನಮ್ಮ ಅಕ್ಕ ತಗೊಟ್ಟಿದ್ದು. ಆವಾಗ ಆಗ್ತಾ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಆಗುತ್ತೆ, ಹಾಗಾಗಿ ಹಾಕಿದ್ದೆ. ಆ್ಯಂಡ್ ಅವಳು ನೋಡಿ ಚಿಂಟು ಹಾಕೊಂಡು ನೋಡ್ತಾ ಕೂತಿದ್ಲು. ನಾನು ಹಾಗೇ ಪಕ್ಕದಲ್ಲಿ ಹೂವು ಇಟ್ಟಿದ್ದೀನಲ್ಲ, ಅದು ಹೂ ಚುಚ್ತಾ ಇದ್ದೆ ನಾನು ನಮ್ಮ ಅಪ್ಪನ ಫೋಟೋಗೆ ಮತ್ತು ನಮ್ಮ ಅಜ್ಜಿ ಫೋಟೋಗೆ. ನಾನೇ ನನ್ನ ಕೈಯಾರೆ ಮಾಡಿ ಹಾಕಬೇಕು ಅಂತ ಹೇಳಿ ಹಾರ ಮಾಡಿಕೊಂಡೆ ನಾನು. ಸೊ ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ನಮ್ಮ ಅಪ್ಪನ ಫೋಟೋಗೆ ಫ್ರೇಮು ಹಾಕ್ಸಿದ್ದು, ಬಟ್ ಅದು
ಎಲ್ಲ ಹಾಳಾಗೋಗಿತ್ತು. ಹಾಗಾಗಿ ಹಾಕಿಸ್ಬೇಕು ಅಂತ ಹೇಳಿ ಇಟ್ಟಿದ್ದು. ಬಟ್ ಹಾಕ್ಸೋದಕ್ಕೆ ಟೈಮೇ ಆಗಿಲ್ಲ. ಅದೇನೋ ಅಂತಾರಲ್ಲ, ಋಣ ಕೂಡಬೇಕು ಅಂತ ಹೇಳಿ, ಋಣ ಕೂಡೇ ಇರಲಿಲ್ಲ. ಆಮೇಲೆ ನಾನು ಹಾಕಿಸ್ಬೇಕು ಅಂದ್ಕೊಂಡು ಎಷ್ಟೊಂದು ಸಲ ಎತ್ತಿ ಈಚೆ ಇಟ್ಟಿದ್ದೀನಿ, ಹಾಕ್ಸೋದಕ್ಕಾಗಲಿಲ್ಲ. ಆ್ಯಂಡ್ ಎಷ್ಟೊಂದು ಸಲ ಸಂಜುಕೆಲ್ಲೂ ಕೊಟ್ಟು ಕಳಿಸ್ಬೇಕು ಅಂತ ಎತ್ತಿಟ್ಟಿಸಿದ್ದೀನಿ, ಹಾಕ್ಸೋಕ್ಕಾಗಲಿಲ್ಲ. ನಮ್ಮ ಅಕ್ಕನೂ ಹಂಗೆ, ಅವಳು ಹಾಕ್ಸ್ತೀನಿ ಅಂತ ಅಂದ್ಕೊಂಡು ಎತ್ತಿಟ್ಕೊಟ್ಟಿದ್ದೋ, ನಾನು ನಮ್ಮ ಅಕ್ಕ ಔಟ್ಸೈಡ್ ಹೋಗ್ತಾ ಇದ್ವಲ್ಲ, ಅವಾಗ ಹಾಕ್ಸೋಣ ಅಂತ ಹಾಕ್ಸೋದಕ್ಕೆ ಆಗೇ ಇರಲಿಲ್ಲ. ಸೊ ಕೊನೆಗೂ ಅದು ಯಾರ ಕೈಲಾಗಬೇಕು ಅವ್ರ ಕೈಲೇ ಆಗಿದೆ. ನಮ್ಮ ಅಮ್ಮನೇ ಎತ್ತಿಟ್ಕೊತಿದ್ರು, ಅದು ಹಾಕ್ಸೋಕ್ಕಾಗಿರಲಿಲ್ಲ. ಸೊ ಕೊನೆಗೂ ನಮ್ಮ ಅಣ್ಣನೇ ಹಾಕ್ಸಿದ್ದು ಅದನ್ನು. ಸೊ ಅದು ಕೊನೆಗೂ ಮಗನ ಕೈಲೇ ಆಯಿತು. ಸೊ ಅದೆಲ್ಲ ಯಾರ ಕೈಲಾಗಬೇಕು ಅದು ಅವ್ರ ಕೈಲೇ ಆಗೋದು, ಅದೆಲ್ಲ ಋಣ. ಸೊ ಹಾಗಾಗಿ ನಮ್ಮ ಕೈಲಿ ಹಾಕ್ಸೋದಕ್ಕೆ ಆಗಿರಲಿಲ್ಲ. ಕೊನೆಗೂ ನಮ್ಮ ಅಣ್ಣನೇ ಹಾಕ್ಸ್ತಾ ಅದನ್ನು. ಫ್ರೇಮು ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಒಂಥರ ಬೇಜಾರು ಇದೆಲ್ಲ ನೋಡಿದ್ರೆ ನನಗೆ. ಅಂದರೆ ಮುಂಚೆಲ್ಲ ನಮ್ಮ ಅಜ್ಜಿ ತಾತಂಗೆ ಎಡೆ ಇಕ್ತಿದ್ವಲ್ಲ, ನಮ್ಗೆ ಫೀಲ್ ಆಗ್ತಾ ಇರಲಿಲ್ಲ. ಒಂಥರ ಹಬ್ಬದ ಥರನೇ ನೋಡಿ ಮಾಡ್ತಾಯಿದ್ವಿ. ಬಟ್ ಇವಾಗ ನಮ್ಮ ಅಪ್ಪಂಗೆ ಎಡೆ ಇಕ್ತೀವಲ್ಲ, ಸೀರಿಯಸ್ಲಿ ತುಂಬ ಹರ್ಟ್ ಆಗುತ್ತೆ. ಏನೇನೋ ನೆನಪಾಗುತ್ತೆ, ಹಳೇದು ನಮ್ಮ ಅಪ್ಪನ ಜೊತೆ ಇದ್ದಿದ್ದು, ನಮ್ಮ ಅಪ್ಪ ಮಾಡ್ತಿದ್ದಿದ್ದು ಎಲ್ಲ ನೆನಪಾಗುತ್ತೆ ಸಿಕ್ಕಾಪಟ್ಟೆ. ಬಟ್ ಏನೇ ಆದ್ರೂ ಕೊನೆ ಕ್ಷಣದಲ್ಲಿ ಕಣ್ಣೀರು ಹಾಕೇನೆ ನಮ್ಮ ಅಪ್ಪಂಗೆ ಎಡೆ ಇಕ್ಕೋದು, ಇಲ್ಲಾಂದರೆ ನಮ್ಗೆ ಅದು ಆಗೋದೇ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ. ಬಟ್ ನಾನು ಎಕ್ಸ್ಪ್ರೆಸ್ ಜಾಸ್ತಿ ಮಾಡೋದಿಲ್ಲ. ಅಂದರೆ ಹಂಗೆ ಫೀಲ್ ಮಾಡಿಕೊಂಡು ಪೂಜೆ ಇದು ಫೋಟೋ ಒರೆಸ್ಬೇಕಾದ್ರಂತೂ ಹಣೆಗೆ ಇಕ್ಬೇಕಾದ್ರೆ ನನಗೆ ಒಂಥರ ದುಃಖ ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಒಂಥರ ಏನೋ ಒಂಥರ ಕಳ್ಕೊಂಡಿರೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಸೊ ಅದು ಹಾಗೇನೆ ಜೊತೆಲಿದ್ದಾಗ ನಮ್ಗೆ ಯಾರ ಬೆಲೆನೂ ಅರ್ಥನೇ ಆಗೋದಿಲ್ಲ. ಬಟ್ ಕಳ್ಕೊತೀವಲ್ಲ, ಆವಾಗಲೇ ಅವ್ರ ಬೆಲೆ ಅರ್ಥ ಆಗೋದು. ಅವ್ರ ಸ್ಥಾನನ ಯಾರೂ ತುಂಬೋದಕ್ಕಾಗೋದಿಲ್ಲ. ಸೊ ನಮ್ಮ ಅಪ್ಪನ ಸ್ಥಾನನ ಇದುವರೆಗೂ ನಂಗೆ ಯಾರೂ ತುಂಬೋದಕ್ಕೆ ಆಗೇ ಇರಲಿಲ್ಲ. ಅಂದರೆ ಹೇಗೆ ನೋಡಿಕೊಂಡ್ರು, ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ಅವ್ರು ನೋಡ್ಕೊಂಡಿದ್ದ ಥರ ಫೀಲ್ ಬರಲ್ಲ, ಎಷ್ಟೇ ಆಗಲಿ ಅಪ್ಪ ಅಲ್ವಾ. ಸೊ ನಮ್ಮ ಭಾವನೂ ಅದೇ ರೀತಿ ನೋಡಿಕೊಂಡ್ರು ನನ್ನನ್ನು. ನಮ್ಮಪ್ಪ ತೀರೋದಾಗಲೇ ಅಲ್ವಾ ನಾನು ನಮ್ಮ ಅಕ್ಕ ಅವ್ರ ಜೊತೇಲಿ ಇದ್ದಿದ್ದು. ಸೀರಿಯಸ್ ಆಗಿ ನಮ್ಮಪ್ಪ ಇಲ್ಲ ಅಂತಾನೇನೋ, ಅಥವಾ ನಮ್ಮ ಮನೇಲಿ ಅಷ್ಟು ನೋಡ್ಕೊಳ್ಳಲ್ಲ ಅಂತಾನೆ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಭಾವ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಎಸ್ಪೆಷಲಿ ನನ್ನನ್ನು. ನಮ್ಮಮ್ಮನೂ ಕೂಡ ಹಾಗೆ ನೋಡ್ಕೋತಾರೆ. ಬಟ್ ನನ್ನನ್ನು ಮನೇಲಿ ದೊಡ್ಡ ಮಗಳು ಥರನೇ ನನ್ನನ್ನು ಟ್ರೀಟ್ ಮಾಡಿದ್ದು ಅವರು. ಇದುವರೆಗೂ ಅಷ್ಟೇ, ಇವಾಗಲೂ ಅಷ್ಟೇ ಅವ್ರು ನನ್ನ ಮಗಳು ಥರನೇ ನೋಡ್ತಾರೆ. ಸೊ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನನ್ನು ಅವರು. ಸೊ ಕೆಲವೊಂದು ತಪ್ಪು ನಾನು ಮಾಡಿದ್ದೀನಿ ಅವ್ರಿಗೆ. ಅಂದರೆ ಅವ್ರ ಮಗಳಾಗಿ ಇರೋದಕ್ಕೆ ಆಗಲಿಲ್ವೇನೋ ನನಗೆ. ಅಂದರೆ ಅದು ಬೆಲೆ ಉಳಿಸ್ಕೊಳ್ಳಿಲ್ವೋ ನನಗೆ ಗೊತ್ತಿಲ್ಲ. ಆದ್ರೂ ಫೀಲ್ ಆಗುತ್ತೆ. ಅವರು ನೋಡಿಕೊಂಡ್ರು ನನಗೆ, ತಂದೆ ಪ್ರೀತಿ ಕೊಟ್ಟರು ನನಗೆ. ಸೊ ಇವಾಗ ನಾನೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ, ಎಲ್ಲ ಕ್ಲೀನ್ ಮಾಡಿ. ನಾವು ಈ ಸಲ ದಿವಾನ್ ಕಟ್ಟಲ್ಲಿ ಮೇಲೆ ಇಡೋಣ ಅಂತ ಇಷ್ಟು ದಿನ ಕೆಳಗೆ ಇಡ್ತಿದ್ವಿ. ಬಟ್ ಇವಾಗ ದಿವಾನ್ ಕಟ್ ಮೇಲೆ ಇಡ್ತಾ ಇದ್ದೀವಿ. ಹಾಗಾಗಿ ಕ್ಲೀನಾಗಿ ಒರೆಸ್ಕೊಂಡೆ. ಪ್ರತಿ ಸರಿನೂ ನಾನು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಮಾತಾಡ್ಬೇಕಾದ್ರೆ ನೆನ್ಪಿಸ್ಕೋತಾ ಇರ್ತೀವಿ. ಬಟ್ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿನೇ ನೆನಪಾಗುತ್ತೆ. ಬಟ್ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಬಿಡೋಕ್ಕಾಗೋದಿಲ್ಲ ನನಗೆ. ಯಾಕಂದರೆ ಹೇಳ್ಕೊಂಡು ಅಳ್ತಾ ಕೂರ್ತಾ ಇದ್ದರೆ ಕೆಲಸ ಆಗೋದಿಲ್ಲ, ಎಡೆ ಇಕ್ಬೇಕಲ್ವ ಅಂತ ಹೇಳಿ. ಸೊ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ ಮಾತ್ರ. ನನಗಂತೂ ಇದನ್ನೆಲ್ಲ ಮಡಗ್ಬೇಕಾದ್ರೆ ಒಂಥರ ಸಿಕ್ಕಾಪಟ್ಟೆ ಫೀಲ್ ಆಗ್ತಿತ್ತು. ಎಕ್ಸ್ಪ್ರೆಸ್ಸೇ ಮಾಡೋದಕ್ಕಾಗಲ್ಲ ಫೀಲ್ನ, ಅಷ್ಟು ಫೀಲ್ ಆಗ್ತಾಯಿತ್ತು. ಸೊ ಅವತ್ತು ಮಣೆ ತಂದು ಅಂತ ಹೇಳಿದ್ನಲ್ಲ ಓದ್ ವ್ಲಾಗಲ್ಲಿ, ಇದೇ ಮಣೆ ನಮ್ಮ ಭಾವ ಮಾಡಿಕೊಟ್ಟಿದ್ದು. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ನೋಡಿ. ನಮ್ಮ ಭಾವ ಕಾರ್ಪೆಂಟರು. ಆ್ಯಂಡ್ ನಾವು ಪಕ್ಷ ಹಬ್ಬಕ್ಕೆ ಹೊಸ ಬಟ್ಟೆನ ತಂದು ಇಡೋದಿಲ್ಲ. ಅವ್ರು ಏನು ಹಾಕೋತಾ ಇದ್ರು ಅದೇ ಬಟ್ಟೆನ ಎತ್ತಿ ಇಟ್ಟಿರ್ತೀವಿ. ಅದೇ ಬಟ್ಟೆನ ನಾವು ಪ್ರತಿ ವರ್ಷ ಇಡೋದು. ಯಾಕಂದರೆ ನಮ್ಮ ಕಡೆ ಅದೇ ನಡೆದು ಬಂದಿರೋದು. ನಮ್ಮ ಅಜ್ಜಿಯವರೆಲ್ಲ ಹಾಗೆ ಮಾಡ್ತಿದ್ರು, ಹಾಗಾಗಿ ನಾವು ಕೂಡ ಹಾಗೆ ಮಾಡ್ತೀವಿ. ನಮ್ಮ ಅಪ್ಪನೂ ಏನು ನಡ್ಸ್ಕೊಂಡು ಹೋಗ್ತಾಯಿದ್ರು, ಸೊ ಅದನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಸೊ ನಮ್ಮಪ್ಪ ಅವ್ರ ಅಪ್ಪ ಅಮ್ಮ ಅಣ್ಣಂಗೆ ಹೆಂಗೆ ಎಡೆ ಇಕ್ತಾಯಿದ್ರು ಅವಾಗ ನಾನು ಇರ್ತಾಯಿದ್ದೆ ಅಲ್ವಾ, ನಾನು ನೋಡ್ಕೊಂಡಿದ್ದೀನಿ. ಸೊ ಸೇಮ್ ನಾನು ಹಾಗೇನೆ ಎಡೆ ಇಕ್ತಾಯಿದ್ದೆ. ಅಂದರೆ ಎಲ್ಲ ನಮ್ಮ ಅಮ್ಮನೂ ನೋಡ್ಕೊಂಡವ್ರೆ. ಬಟ್ ನಾನು ಎಲ್ಲ ತೊಗೊಂಡೋಗಿ ಇಡ್ತಾಯಿದ್ದೆ ಅಲ್ವಾ. ಸೊ ಅದು ನನಗೂ ನೆನಪಾಯ್ತಲ್ಲ, ಹಾಗಾಗಿ ನಾನೇ ಮಾಡ್ತೀನಿ ಅಮ್ಮ ಅಂತ ಹೇಳಿ ಈ ಸಲ ನಾನೇ ಮಾಡ್ತಾಯಿದ್ದೆ. ಸೊ ಹೋದ ಸಲನೂ ನಾನು ನಮ್ಮ ಅಕ್ಕನೇ ಮಾಡಿದ್ದು. ಬಟ್ ನಾನು ಜಾಸ್ತಿ ಮಾಡಲಿಲ್ಲ, ನಮ್ಮ ಅಕ್ಕನೇ ಎಲ್ಲ ಮಾಡಿದ್ದು. ಬಟ್ ಈ ಸಲ ಅಡುಗೆದೆಲ್ಲ ಬಿಟ್ಟು ಬೇರೆ ಏನು ಬಡ್ಸೋದಿದೆ ಅಂದರೆ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಎಡೆಗೆ ಎಲ್ಲ ಕಂಪ್ಲೀಟಾಗಿ ನಾನೇ ಮಾಡಿಕೊಂಡೆ. ನಮ್ಮ ಖುಷಿ ತಂದು ಕೊಡ್ತಾಯಿದ್ರು. ಸೊ ಹೋದ ಸಲನೂ ಅಷ್ಟೇ ಅವರೇ ತಂದು ಕೊಡ್ತಾಯಿದ್ರು, ನಾನೇ ಎಡೆಗೆಲ್ಲ ಇಟ್ಟಿದ್ದೀನಿ. ಈ ಸಲನೂ ಅಷ್ಟೇ ಸೇಮು. ಆ್ಯಂಡ್ ನಾನು ಬಟ್ಟೆ ಎಲ್ಲ ಎತ್ತಿಟ್ಟಿದ್ವಲ್ಲ ಅದನ್ನು ಕ್ಲೀನಾಗಿ ಮಡಿಸಿ ಇಟ್ಟಿದ್ದೆ. ನಮ್ಮ ಅಮ್ಮನ ಒಂದ್ಸಲ ಕೂಗಿದೆ, ಅಮ್ಮ ನೋಡು ಕರೆಕ್ಟಾಗಿ ಇಟ್ಟಿದ್ದೀನ ಏನು ಅಂತ ಹೇಳಿ. ಸೊ ನಮ್ಮಮ್ಮ ಬಂದು ಬಟ್ಟೆ ಮೇಲಿಡಬೇಕು, ಅದನ್ನು ಹಿಂಗಿಡು ಅಂತ ಹೇಳಿಬಿಟ್ಟು ಹೋದರು. ಬಟ್ ಅದು ನನಗೆ ಯಾಕೋ ಒಂಥರ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ಕಂಪ್ಲೀಟಾಗಿ ನಾನೇ ಮಾಡಬೇಕು ಅಂತ ಹೇಳಿ, ಏನೋ ಒಂಥರ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಸ್ವಲ್ಪ ಹಂಗೆ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ಆ್ಯಂಡ್ ಶರ್ಟು ಪ್ಯಾಂಟ್ ಎಲ್ಲ ಕ್ಲೀನಾಗಿ ಮಡಿಸಿ ಎತ್ತಿರ್ತಾ ಇದ್ದೆ. ಇದು ನಮ್ಮ ಅಪ್ಪ ಹಾಕೋತಾ ಇದ್ದಿದ್ದು ಬಟ್ಟೆ. ಇದೆಲ್ಲ ನಂಗೆ ನೆನಪಿದೆ ಅಲ್ವಾ ಅವ್ರು ಹಾಕೋತಿದ್ದಿದ್ದು. ಸೊ ಅದನ್ನು ಮಡಿಸ್ಬೇಕಾದ್ರೂ ಅಷ್ಟೇ ಸಿಕ್ಕಾಪಟ್ಟೆ ಫೀಲ್ ಆಗ್ತಾಯಿತ್ತು, ಇದನ್ನು ಅವ್ರು ಹಾಕೋತಿದ್ರಲ್ವಾ ಅಂತ ಹೇಳಿ. ಅಂದರೆ ಈ ಬಟ್ಟೆ ಹಾಕ್ಕೊಂಡು ಅವ್ರು ಓಡಾಡ್ತಿದ್ದಿದ್ದು, ಮಾತಾಡ್ತಿದ್ದಿದ್ದು ಅವೆಲ್ಲ ನೆನಪಾಯ್ತಾಯಿತ್ತು ನನಗೆ. ಒಂಥರ ಬೇಜಾರು. ಯಾಕಂದರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಪ್ಪಂದಿರು ಕಂಡ್ರೆ ತುಂಬ ಇಷ್ಟ ಅಲ್ವಾ. ಸೊ ನನಗೂ ಕೂಡ ಅಷ್ಟೇ. ಹಾಗಾಗಿ ಒಂಥರ ಎಲ್ಲೋ ಒಂದು ಕಡೆ ಏನೋ ಒಂದು ಕಳ್ಕೊಂಡಿದ್ದೀವಿ ಅಂತ ಏನೋ ಒಂದು ಕಡೆ ಫೀಲ್ ಸಿಕ್ಕಾಪಟ್ಟೆ
ಸಿಕ್ಕಾಪಟ್ಟೆ ಜಾಸ್ತಿ ಅಂದರೆ ಜಾಸ್ತಿನೇ ಆಯ್ತಾಯಿತ್ತು. ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲನೂ ಫೇಸ್ ಮಾಡ್ಕೊಂಡು ಹೋಗಲೇಬೇಕು ಲೈಫಲ್ಲಿ ಅಲ್ವಾ. ವಿಡಿಯೋ ಬಂದು ನಮಗೆ ಖುಷಿ ಮಾಡ್ತಾ ಇರೋದು, ಹಾಗಾಗಿ ಅವಳು ಸ್ವಲ್ಪ ಶೇಕ್ ಮಾಡ್ತಾ ಇದ್ದಾಳೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ವಿಡಿಯೋನ ಡಿಲೀಟ್ ಮಾಡಿದ್ರೆ ಕ್ಲಿಪ್ಪಿಂಗ್ ಮಿಕ್ಸ್ ಆಗುತ್ತೆ. ಹಾಗಾಗಿ ಈ ಹಾರನ ಬಂದು ನಾನೇ ಮಾಡಿರೋದು, ನಾನೇ ನನ್ನ ಕೈಯಾರೆ ಮಾಡಿ ಹಾಕಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಹಾಗಾಗಿ ಸಿಹಿನ ಮಲಗಿಸ್ಬಿಟ್ಟು ನಾನೇ ಮಾಡಿದೆ. ಇದು ಯಾಕೋ ಗ್ರಿಪ್ ಸಿಕ್ತಲ್ಲ, ಹಾಗಾಗಿ ಬಿದ್ದೋಯ್ತು. ಅದಕ್ಕೆ ಇವಾಗ ನಾನು ಒಂದು ಟ್ರಿಕ್ನ ಯೂಸ್ ಮಾಡಿ ಹಾಕ್ತಾಯಿದ್ದೀನಿ. ಹೆಂಗೆ ಅಂತಂದರೆ ಫಸ್ಟು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಒಂದು 3 ನಾಟ್ ಥರ ಹಾಕ್ಕೊಂಡ್ರೆ, ಅಂದರೆ ಗಂಟು ಹಾಕ್ಕೊಂಡ್ರೆ ಅದನ್ನು ನಾವು ಸಿಕ್ಸ್ಬಿಟ್ಟು ಮೊಳೆಗೆ ಹಿಂಗೆ ಮಿಕ್ಕಿರುತ್ತಲ್ಲ ದಾರ, ಅದನ್ನು ಹಿಂಗೆ ಸುತ್ತಬಿಟ್ರೆ ಆಯಿತು. ಫಿಟ್ಟಾಗಿ ಕೂತಿರುತ್ತೆ, ಯಾವುದೇ ಕಾರಣಕ್ಕೂ ಅದು ಬಿಡೋದಿಲ್ಲ. ಯಾಕಂದರೆ ಎಡೆಲ್ಲ ಇಟ್ಟಿರ್ತೀವಿ, ನಾವು ಕಳಸ ಎಲ್ಲ ಇಟ್ಟಿರ್ತೀವಲ್ಲ, ಬಿದ್ದೋಗ್ಬಿಟ್ರೆ ಒಂಥರ ಕಷ್ಟ ಆಗುತ್ತೆ. ಅವೆಲ್ಲ ಒಂಥರ ಏನೇನೋ ಕೆಡುಕು ಆ ಥರ ಎಲ್ಲ ಏನೇನೋ ಹೇಳ್ತಾರೆ, ಹಂಗೆಲ್ಲ ಬೀಳಬಾರ್ದು. ಹಾಗಾಗಿ ನಾನು ಕ್ಲೀನಾಗಿ ಆಗ್ತಾಯಿದ್ದೆ. ನನಗೆ ಬರುತ್ತೆ ಹಾರ ಎಲ್ಲ ಮಾಡೋದಕ್ಕೆ, ಯಾಕಂದರೆ ನಾವಿರೋ ಸೈಡಲ್ಲಿ ಅಮ್ಮ ಮನೆ ಹತ್ರ ಎಲ್ಲ ಹೂ ಚುಚ್ತಾರೆ, ಹಾರ ಎಲ್ಲ ಮಾಡ್ತಾರೆ. ಹಾಗಾಗಿ ನನಗೂ ಚೆನ್ನಾಗೇ ಬರುತ್ತೆ. ಹಾಗಾಗಿ ನಾನೇ ಮಾಡಿದೆ. ಏನೋ ಒಂಥರ ಸಮಾಧಾನ ಆಯ್ತಿತ್ತು, ನನ್ನ ಕೈಯಾರೆ ನಾನೇ ಮಾಡಿ ಹಾಕ್ತೆ ಅಂತ ಹೇಳಿ. ಅಂಗಡೀಲಿ ಕೊಂಡ್ಕೊಬಂದು ಹಾಕಿದ್ರೇ ಬೇರೆ ಥರ ಫೀಲು, ನಾವೇ ನಮ್ಮ ಕೈಯಾರೆ ಮಾಡಿ ಹಾಕಿದ್ರೇ ಬೇರೆ ಥರ ಫೀಲು. ನಮ್ಮ ಅಜ್ಜಿಗೂ ನಾನೇ ಮಾಡಿದ್ದೆ, ಬಟ್ ನಮ್ಮ ಅಪ್ಪಂಗೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದೆ. ನಮ್ಮ ಅಜ್ಜಿಗೆ ಸ್ವಲ್ಪ ನಾರ್ಮಲ್ ಸಿಂಪಲಾಗಿ ಮಾಡಿಕೊಂಡೆ, ಯಾಕಂದರೆ ಚೆಂಡು ಮತ್ತು ಹೂವು ಸ್ವಲ್ಪ ಕಮ್ಮಿ ಇತ್ತು. ಹಾಗಾಗಿ ಅವ್ರಿಗೆ ಬೇರೆ ಥರ, ಇವರಿಗೆ ಬೇರೆ ಥರ ಮಾಡಿದ್ದೆ. ನಮ್ಮ ಅಪ್ಪಂಗೆ ಕುಚ್ಚೆಲ್ಲ ಹಾಕಿ ಮಾಡಿದ್ದೆ, ಯಾಕಂದರೆ ಅದು ಫೀಲ್ ಅಲ್ವಾ ಅದು. ಹಾಗಾಗಿ ಅವ್ರಿಗೆ ಚೆನ್ನಾಗಿ ಮಾಡಿದ್ದೆ. ನಂಗೆ ಅದನ್ನು ಹಾಕಿ ಒಂಥರ ಏನೋ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಜೋಡಿಸ್ಬೇಕು ಅಂತ ಹೇಳಿ ಸೊ ಜೋಡಿಸೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಈ ಸಲ, ಯಾಕಂದರೆ ಸಿಹಿನೂ ನೋಡ್ಕೋಬೇಕು, ಮಧ್ಯ ಮಧ್ಯ ಜೋಡಿಸ್ಲೇಬೇಕಲ್ವ. ಹಾಗಾಗಿ ಎಲ್ಲ ಜೋಡಿಸಿ ಫೈನಲ್ ಆಯ್ತಲ್ಲ, ಆವಾಗಲೇ ವೀಡಿಯೋ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ನಾವು ಏನೇನು ಮಾಡಿದ್ದು ಅಂತ ಹೇಳಿದ್ರೆ, ಮಟನ್ ಸಾಂಬಾರು, ಮಟನ್ ಕೈಮಾ, ಫಿಶ್ ಸಾರು, ತಲೆಕಾಲು ಸಾಂಬಾರು ಮತ್ತು ಕಬಾಬು, ಮಾಮೂಲಿ ಮುದ್ದೆ, ಅನ್ನ ಸಾಂಬಾರು ಮತ್ತು ದೋಸೆ ಮತ್ತು ಉದ್ದಿನ ಕಡುಬು ಮಾಡಿದ್ದು. ಅದನ್ನಂತೂ ಪ್ರತಿ ವರ್ಷ ಮಾಡ್ತೀವಿ, ಮಿಸ್ಸೇ ಮಾಡಲ್ಲ. ಅದು ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಅದನ್ನು ಮಾಡಿದ್ವಿ. ಆ್ಯಂಡ್ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಬಜ್ಜಿಲಿ ಒಂದು 4 ಥರ ಮಾಡಿದ್ವಿ, ವಡೆ ಮಾಡಿದ್ವಿ ಮತ್ತು ಕಜ್ಜಾಯ, ಸಿಕ್ಕಿನುಂಡೆ ಮಾಡಿದ್ವಿ. ಅದು ಮೇಯ್ನ್ ಮಾಡಲೇಬೇಕಲ್ವ. ಹಾಗಾಗಿ ಆ್ಯಂಡ್ ನಮ್ಮ ಅಪ್ಪಂಗೆಲ್ಲ ಏನೇನು ಇಡಬೇಕು ಎಲ್ಲನೂ ಇಟ್ಟಿದ್ವಿ, ಸ್ವೀಟು ಮತ್ತು ಫ್ರೂಟ್ಸು. ಆ್ಯಂಡ್ ಇನ್ನೊಂದು, ನಮ್ಮ ಅಪ್ಪಂಗೆ ಹುಷಾರಿಲ್ದಿದ್ದಾಗ ನಾವು ORS ಜ್ಯೂಸ್ ತರ್ತಿದ್ದೋ, ನಮ್ಮ ಅಕ್ಕ ತರ್ತಿದ್ದಿದ್ದು, ಸೊ ಅದನ್ನು ಕೂಡ ಇಟ್ಟಿದ್ವಿ. ಅಕ್ಕ ಪ್ರತಿ ವರ್ಷವೂ ಮಿಸ್ ಮಾಡದೆ ಅದನ್ನು ತೊಗೊಬರ್ತಾಳೆ. ನಾವು ಸಿಹಿಗೆ ಹಣ್ಣು ಬೀಳ್ಸೋದಕ್ಕೆ ಅಂತ ಹೇಳಿ ಕರ್ಕೊಂಡೋದ್ವಿ. ಸೊ ಹೋದ್ಸಲ ಹೊಟ್ಟೆಲಿದ್ದು ಈ ಸಲ ಈಚೆ ಇದ್ದಾಳೆ, ಏನೋ ಒಂಥರ ಖುಷಿ ಅದು. ನನ್ನ ಮಗಳು ನಮ್ಮ ಅಪ್ಪಂಗೆ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಸೊ ಕೊನೆಗೂ ಎಲ್ಲರೂ ಪೂಜೆ ಆದಮೇಲೆ ನಾವು ಪೂಜೆ ಮಾಡಿದ್ವಿ. ಜಾಸ್ತಿ ಕ್ಲಿಪ್ಪಿಂಗ್ಸೇ ತಗೊಳ್ಳೋದಕ್ಕಾಗಲಿಲ್ಲ, ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.